ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಸುವವರೇ ಎಚ್ಚರ. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಸುವ ಮುನ್ನ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಸುವವರು ಎಚ್ಚರದಿಂದಿರಿ. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಸುವ ಮುನ್ನ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಪ್ರಯಾಣಿಕರ ಜೀವದ ಜೊತೆ ಚಲ್ಲಾಟ ಆಡ್ತಾ ಇರುವಂತದ್ದು ಕೆಎಸ್ಆರ್ಟಿಸಿ. ಡಕೋಟಾ ಬಸ್ ರಸ್ತೆಗಿಳಿಸಿ ಕೆಎಸ್ಆರ್ಟಿಸಿಯಿಂದ ಬೇಜವಾಬ್ದಾರಿತನ. ಎಲ್ಲೆಂದರಲ್ಲಿ ವೈರಲ್ ಆಗ್ತಾ ಇವೆ ಡಕೋಟಾ ಕೆಎಸ್ಆರ್ಟಿಸಿ ಬಸ್ಗಳು. ಫಿಟ್ನೆಸ್ ಇಲ್ಲದ ಬಸ್ಗಳನ್ನ ರಸ್ತೆಗಿಳಿಸಿರುವಂತಹ ಸಾರಿಗೆ ನಿಗಮ. ಬೋಲ್ಟ್ ಕಟ್ ಆಗಿರುವ ಬಸ್ಗಳನ್ನೇ ರೂಟ್ಗೆ ಬಿಟ್ಟಿರುವಂತಹ ನಿಗಮ. ರಸ್ತೆಯಲ್ಲಿ ಚಿತ್ರ ವಿಚಿತ್ರವಾಗಿ ಸಂಚರಿಸುವ ಬಸ್ಗಳು, ಕೆಎಸ್ಆರ್ಟಿಸಿ ಬಸ್ಗಳು. ಚಲ್ಲಾಟವಾಡ್ತಿರುವಂತಹ ಕೆಎಸ್ಆರ್ಟಿಸಿ ನಿಗಮದ ವಿರುದ್ಧ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರಿಗೆ ನಿಗಮದ ವಿರುದ್ಧ ಪ್ರಯಾಣಿಕರು ಕೆಂಡಾಮಂಡಲರಾಗಿದ್ದಾರೆ. ಡಕೋಟಾ ಬಸ್ಗಳನ್ನ ರಸ್ತೆಗಿಳಿಸದಂತೆ ಪ್ರಯಾಣಿಕರ ಆಗ್ರಹ. ಮುಂದಾಗುವ ಅನಾಹುತಕ್ಕೆ ಕೆಎಸ್ಆರ್ಟಿಸಿ ಕಾರಣ ಆಗೋದು ಬೇಡ ಅಂತ ತಾಕೀತು ಮಾಡ್ತಾ ಇದ್ದಾರೆ. ಶಕ್ತಿ ಯೋಜನೆಯಿಂದ ಬಸ್ಗಳ ನಿರ್ವಹಣೆಗೂ ಕಾಸಿಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ. ಸರ್ಕಾರದ ಶಕ್ತಿ ಯೋಜನೆಯಿಂದ ಬಡವಾಯ್ತಾ ಕೆಎಸ್ಆರ್ಟಿಸಿ ನಿಗಮ? ಇದೀಗ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಸುವವರು ಎಚ್ಚರದಿಂದಿರಿ. ಬಸ್ಗಳಲ್ಲಿ ಪ್ರಯಾಣಿಸುವ ಮುನ್ನ ಈ ಸ್ಟೋರಿನ ನೋಡಿ. ಪ್ರಯಾಣಿಕರ ಜೀವದ ಜೊತೆ ಚಲ್ಲಾಟ ಆಡ್ತಾ ಇದೆ ಕೆಎಸ್ಆರ್ಟಿಸಿ. ಡಕೋಟಾ ಬಸ್ ರಸ್ತೆಗಿಳಿಸಿ ಕೆಎಸ್ಆರ್ಟಿಸಿಯಿಂದ ಬೇಜವಾಬ್ದಾರಿ. ಎಲ್ಲೆಂದರಲ್ಲಿ ಈಗ ವೈರಲ್ ಆಗ್ತಾ ಇರುವಂತದ್ದು ಡಕೋಟಾ ಕೆಎಸ್ಆರ್ಟಿಸಿ ಬಸ್ಗಳು. ಹಾಯ್ ಫ್ರೆಂಡ್ಸ್, ನಮ್ಮ ಕರ್ನಾಟಕ ಬಸ್ಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಜೀವ ಕೈಲಿ ಹಿಡ್ಕೊ ಓಡಾಡಬೇಕು. ಅದು ಘಾಟ್ ಸೆಕ್ಷನಲ್ಲಿ ಎಲ್ಲಿ ಯಾವ ಕಡೆ ಯಾವ ಪಾರ್ಟ್ಸ್ ಕಿತ್ಕೊಂಡ್ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿ ನಮ್ಮ ಗೌರ್ಮೆಂಟ್ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಟೈರು ಟೂಬಿನ ಪೀಸ್ನ ಹಾಕೊಂಡು ಗಾಡಿ ಓಡಿಸ್ಬೇಕು, ಆ ಥರ ಆಗಿದೆ. ಇಂಜಿನ್ಗಳ ಸ್ಥಿತಿ ಅಂತೂ ಕೇಳಂಗೆ ಇಲ್ಲ. ಏನು ಸೌಂಡು ಗಡ 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 ಅಂತ ತಲೆಗೆ ಹಾಕೊಂಡು ತೊಲ್ಲಿ ಕೊಟ್ಟಂಗೆ ಆಗುತ್ತೆ ಸೌಂಡು. ಮೊದಲೇ ನಮ್ಮ ಕರ್ನಾಟಕ ರೋಡ್ಗಳ ಪರಿಸ್ಥಿತಿ ಹಂಗೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಮಲೆನಾಡು ಭಾಗಗಳಲ್ಲಂತೂ ರೋಡ್ಗಳನ್ನ ಕೇಳಂಗೆ ಇಲ್ಲ. ಈ ಮೈಸೂರಿಂದ ಒಂದು ಬಸ್ ಬರುತ್ತೆ, ಕೊಪ್ಪ ಬಸ್ಸು ಅಂತ. ನಾನು ಅದು ಬಸ್ ಕೆಟ್ಟಷ್ಟು ಹೈಯೆಸ್ಟ್ ಬಸ್ಸು ಯಾವುದೂ ನೋಡಿದ್ರಿಂದ ಕೊಪ್ಪಗೆ ಕನಿಷ್ಠ 260 ಕಿಲೋಮೀಟ್ರ್ ಇದೆ. ಬೆಳಗ್ಗೆ 7 ಗಂಟೆಗೆ ಹತ್ತಿದ್ರೆ ನಾವು ಅಲ್ಲಿ ಊರು ಸೇರ್ತಾ 3:30 ಆಗುತ್ತೆ. ಅದರಲ್ಲೂ ಮೈಸೂರಿಂದ ಕೆ ಆರ್ ನಗರದಿಂದ ಒಳನರಸೀಪುರ ರೋಡ್ ಅಂತೂ ಕೆರಡದೋಗಿದೆ. ಮೇಡಮ್, ಇವತ್ತು ನಮ್ಮ ರಾಜ್ಯ ಸರ್ಕಾರದವರು ಏನು ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ಮಹಿಳೆಯರಿಗೆ ಒಂದು ಉಚಿತ ಏನು ಎಲ್ಲಿಯಾದರೂ ನೀವು ಉಚಿತವಾಗಿ ನೀವು ಟ್ರಾವೆಲ್ ಮಾಡ್ಬೋದು ಅಂತ ಒಂದು ಉಚಿತ ಭಾಗ್ಯ ಕೊಟ್ಟಿದ್ದಾರೆ. ಅದು ಬಸ್ ಫ್ರೀ ಬರೀ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಆದರೆ ಇವತ್ತು ನಾವು ಒಂದು KSRTC ಬಸ್ಸುಗಳು ನೋಡಿದ್ರೆ ಮೇಡಮ್, ಇಂಜಿನ್ ಮಾತ್ರ ಚೆನ್ನಾಗಿದ್ರೆ ಅಲ್ಲ ಮೇಡಮ್, ಬಸ್ಸಲ್ಲಿ ಪ್ರತಿಯೊಂದು ಚೆನ್ನಾಗಿರ್ಬೇಕು. ಇವತ್ತು ನಾವು ನೋಡ್ತೀರಿ ಎಷ್ಟೋ ಕಡೆ ನಾವು ವೀಡಿಯೋಸು ಇವತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ನೋಡ್ತೀರಿ. ಈ ನಮ್ಮ KSRTC ಬಸ್ಸುಗಳು ತಳ್ಳೋ ಗಾಡಿ ಮಾಡಲ್ಲ ಥರ ಆಗೋಗಿದೆ. ಏನಕ್ಕೆ? ಮೊದಲಾದರೂ ರಾಮಲಿಂಗಾರೆಡ್ಡಿ ಅವರು ಏನು ಸಾರಿಗೆ ಸಚಿವರು ಆಗಿದ್ದಾಗ ಅವರು 3 ವರ್ಷ ಸಾಧನ ಆಗಿರೋದಕ್ಕೆ ಅವರು ಏನಂದ್ರಂದರೆ ನಾವೊಂದು ಈ KSRTC ಬಸ್ಸುಗಳನ್ನ ನೆಕ್ಸ್ಟ್ ಲೆವೆಲ್ಗೆ ನಾವು ತೊಗೊಂಡೋಗ್ತೀರಿ ಅಂತ ಹೇಳಿದ್ರು. ಆದರೆ ಇವತ್ತು ಸಾರಿಗೆ ಸಚಿವರಾಗಿ ರಾಮಲಿಂಗಾರೆಡ್ಡಿ ಅವರೇ ಇಲ್ಲ ಇವತ್ತು. ಸೊ ಸರ್ಕಾರದವರೇ ದಯವಿಟ್ಟು ನೀವು ಇವತ್ತು ಎಲ್ಲ ಕಡೆ ನೀವು ಹೆಣ್ಮಕ್ಳನ್ನ ಜಾಸ್ತಿ ಫ್ರೀ ಬಿಟ್ಟು ಎಲ್ಲ ಬಸ್ಗಳ್ನೂ ಹೌಸ್ಫುಲ್ ಮಾಡ್ತಾ ಇದ್ದೀರಾ. ಆದರೆ ಮೇಯ್ನ್ ಬೇಕಾಗಿರೋದು ನಮಗೆ ಆಕ್ಸಿಡೆಂಟ್ ಫ್ರೀ ರೋಡ್ಗಳು, ಮತ್ತು ಬಸ್ಸಲ್ಲೂ ಅಷ್ಟೇ ಒಂದು ಸೀಟ್ಗಳು ಸರಿ ಇಲ್ಲ ಅಂದರೆ ಒಂದೊಂದು ಬಸ್ಸುಗಳಲ್ಲಂತೂ ಹೊಗೆ ರಹಿತ ವಾಹನ ಅಂತ ನೀವೇನಂತೀರಾ? ಬೇರೆಯವ್ರಿಗೆ ಏನಾದ್ರು ಹೊಗೆ ಇರೋ ಗಾಡಿಗಳನ್ನ ನೀವೇನಾದ್ರು ಇದು ಮಾಡಿದ್ರೆ ಟ್ರಾಫಿಕ್ ಅವ್ರ ಹತ್ರ ಫೈನ್ ಹಾಕ್ಸ್ತೀರಾ. ಆದರೆ ನಿಮ್ಮ KSRTC ಬಸ್ಸುಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಏನಿದೆ, ಫಿಟ್ನೆಸ್ಸು 100% ಇದೆಯಾ ಅಂತ ನಮಗೂ ಒಂದು ಕ್ವಶನ್ ಮಾರ್ಕ್ ಆಗಿದೆ ಜನಸಾಮಾನ್ಯರಿಗೆ. ಸೊ ಹಂಗಾಗಿ DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಸರ್ಕಾರ ಬಂದಿದೆ ಇವಾಗ. ನೀವು ಎಲ್ಲ ಯುವಕರ ಕಣ್ಮಣಿಯಾಗಿದ್ದೀರಾ, ಮತ್ತು ಹೆಣ್ಮಕ್ಳಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ ನೀವೊಂದು ಕಣ್ಮಣಿಯಾಗಿದ್ದೀರಾ. ಇವಾಗ ನಿಮಗೆ ಇವತ್ತು ಬಂದಿರೋ ಅಂಥ ಚಾಲೆಂಜ್ ಏನಂದರೆ, ನೀವು ಇವತ್ತು ಸಾರಿಗೆ ಸಂಸ್ಥೆ ಇದೆ, ಇದರಲ್ಲಿ KSRTC ಬಸ್ಸುಗಳ ನೀವು ಫಿಟ್ನೆಸ್ಸು ಎಲ್ಲ ಬಸ್ಸುಗಳು ಎಲ್ಲ ಫಿಟ್ನೆಸ್ ಇದೆಯಾ ಅಂತ FC ಟೆಸ್ಟ್ ಮಾಡಿ ಯಾವ್ಯಾವ ಬಸ್ಸುಗಳು ಏನು ಬರೀ ಅಜ್ಜಿಗೆ ಶೃಂಗಾರ ಮಾಡ್ದಂಗೆ ಬರೀ
ಇದು ಮಾಡಿದಾರೋ ಅಂಥ ಬಸ್ಗಳನ್ನೆಲ್ಲ ದಯವಿಟ್ಟು ನೀವು ನಿಲ್ಲಿಸ್ರಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಮಳೆ ಕಾಲ ಸ್ಟಾರ್ಟ್ ಆಗ್ತೈತೆ. ಹಂಗಾಗಿ ಈ ಕಡೆ ನಮ್ಮ ಕೋಸ್ಟಲ್ ರೀಜನ್ಸ್ ಆಗಲಿ ಈ ಕಡೆ ಎಲ್ಲ ಮಳೆಗಳು ಬಂದಾಗ ಬಸ್ಸುಗಳು ಈ ಥರ ವ್ಯವಸ್ಥೆ ಇದ್ದರೆ ಆಕ್ಸಿಡೆಂಟ್ಸ್ಗಳು ತುಂಬ ಆಗತ್ತೆ. ಅದಕ್ಕೆ ನೀವು ಹೊಣೆಗಾರ ಆಗ್ತೀರಾ. ದಯವಿಟ್ಟು ಎಚ್ಚರಿಕೆಯಿಂದ ಒಂದು ಕ್ರಮ ತಗೊಳ್ಳಿ ಅಂತ ಕೇಳ್ಕೊಳ್ತೀನಿ.